ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲೇ ಅತಿ ಕ್ರೂರ ದೊರೆ ಅಂತ ಎನಿಸ್ಕೊಂಡ. ಯಾಕೆ ಕ್ರೂರ ದೊರೆ? ಏನ್ ಕಾರಣ ಎಲ್ಲ ಬಿಟ್ಟಾಕಿ, ಏನ್ ಕಾರಣದ ಬಗ್ಗೆ ಹೋಗ್ಬೇಕು. ನೀವು ಶಿವಾಜಿ ಮಹಾರಾಜ್, ಸಂಭಾಜಿ ಈ ಯುದ್ಧವನ್ನು ಬಿಟ್ಟಾಕಿ. ಔರಂಗಜೇಬ್ನ ತಂದೆ ಯಾರು? ಶಹಜಹಾನ್. ಶಹಜಹಾನ್ ಯಾರು? ತಾಜ್ಮಹಲ್ ಕಟ್ಟಿಸಿನಲ್ಲ ಆತನ. ಇದೇ ಔರಂಗಜೇಬ್ ತನ್ನ ತಂದೆಯನ್ನ ಅಧಿಕಾರಕ್ಕಾಗಿ ಬಂಧಿಸಿ ಜೈಲಿಗೆ ಹಾಕ್ಬಿಡ್ತಾನೆ. ಇವನಿಗಿಬ್ರು ಸಹೋದರರು, ಒಬ್ಬನ ಹೆಸರು ದಾರುಶಿಕೋ. ಆತ ಈ ಹಿಂದೂ ಧರ್ಮದ ಮೇಲೆ ಮತ್ತು ಹಿಂದೂ ಈ ಮಹಾಭಾರತ ಮತ್ತೊಂದು ಇದೆಲ್ಲ ಇದರ ಬಗ್ಗೆ ಬಹಳ ಆಸಕ್ತ. ಅದನ್ನಾತ ಅರಬ್ ಭಾಷೆಗೂ ಬೇರೆ ಭಾಷೆಗೆ ಅಂದ್ರೆ ಅರಬ್ ಭಾಷೆಗೇನೋ ಅದನ್ನ ಭಾಷಾಂತರ ಮಾಡ್ತಾರೆ. ಒಂದ್ ದಿವಸ ಈ ಔರಂಗಜೇಬ್ನ ತಂದೆಗೆ ಒಂದು ಗಿಫ್ಟ್ ಬರುತ್ತೆ. ಜೈಲಲ್ಲಿ ಒಂದು ಪ್ಲೇಟ್ ಅಲ್ಲಿ ಏನೋ ತಂದು ಕೊಡ್ತಾರೆ. ಓಪನ್ ಮಾಡಿದ್ರೆ ಮಗನ ತಲೆ ಕಟ್ ಮಾಡಿರುವಂತ ತಲೆ ಗಿಫ್ಟ್. ಇನ್ನೊಬ್ಬ ಸಹೋದರನ್ನು ಕೂಡ ತಕೊಳ್ತಾನೆ. ಈಗ ಒಂದು ಉದಾಹರಣೆಗೆ ಬನ್ನಿ. ಯಾವುದನ್ನು ಕಲಿಬೇಕು ನಮ್ಮ ಜನ, ಮುಂದಿನ ಪೀಳಿಗೆ? ನಮ್ಮಲ್ಲಿ ಶ್ರೀರಾಮಚಂದ್ರ ಅಂತ ಕೂಡ ಒಬ್ಬ ಮಹಾಪ್ರಭು. ಶ್ರೀರಾಮಚಂದ್ರ ಈ ದೇಶವನ್ನು ಆಳದಂತವರು, ಗೊತ್ತಿದೆ ನಮಗೆ, ದಶರಥನ ಪುತ್ರ. ದಶರಥ ಮಗನಿಗೆ ಪಟ್ಟ ಕೊಡೋದಕ್ಕೆ ರೆಡಿಯಾದಾಗ ಕೈಕೇಯಿ ಕೇಳಿದ್ಲು ಅನ್ನೋ ಕಾರಣಕ್ಕಾಗಿ ರೋಧಿಸ್ತಾ ಇರಬೇಕಾದ್ರೆ, ನಾಳೆ ಬೆಳಿಗ್ಗೆ ಪಟ್ಟ ಸಿಗಬೇಕಾದಂತ ರಾಮ ತಂದೆಯ ಮಾತಿಗಾಗಿ ಅಪ್ಪ ಇದು ಬೇಡ ನನಗೆ ಅಂತೇಳಿ ಕಾಡಿಗೆ ಹೋಗ್ಬಿಡ್ತಾನೆ. ಇಲ್ಲಿ ಅಧಿಕಾರಕ್ಕಾಗಿ ತಂದೆಯನ್ನ ಜೈಲಿಗೆ ಹಾಕ್ತಾರೆ. ಎರಡನೇದು ಸಹೋದರರು, ಭರತ, ಶತ್ರುಘ್ನ, ಲಕ್ಷ್ಮಣ ಜೊತೆಗಿರ್ತಾನೆ ರಾಮನ ಜೊತೆ. ಭರತನಿಗೆ ಪಟ್ಟ ಕಟ್ಟಲಾಗತ್ತೆ ಕೈಕೇಯಿ ಮಗನಿಗೆ ಅಂತ. ಆತ ಪಟ್ಟವನ್ನ ನಿರಾಕರಿಸಿ ರಾಮನ ಬಳಿಗೆ ಹೋಗ್ಬಿಟ್ಟು ನೀನೇ ವಾಪಸ್ ಬರಬೇಕು ಅಂತ ಹೇಳಿದಾಗ, ಇಲ್ಲ ತಂದೆ ಮಾತು ಕೊಟ್ಟಿದ್ದೀನಿ 14 ವರ್ಷ ಇರ್ತೀನಿ ಅಂತ ಹೇಳಿದಾಗ, ನಿನ್ನ ಪಾದರಕ್ಷೆ ಏನಾದ್ರೂ ಕೊಡಪ್ಪ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಬಂದು ರಾಮ ಬರೋ ತನಕ ಅಯೋಧ್ಯೆಯನ್ನ ಆಳದಂಥವ್ರು. ತಂದೆಗಾಗಿ ಪಟ್ಟತ್ಯಾಗ ಮಾಡಿದ ರಾಮ ಆ ಸಹೋದರ ಹೋದ ನಂತರ ತನಗೆ ದಕ್ಕಿದ್ರೂ ಕೂಡ ಆ ಪಟ್ಟವನ್ನ ಆತನ ಪಾದರಕ್ಷೆ ಇಟ್ಟು ಕಾಪಾಡ್ದವ ದೇಶವನ್ನ. ಮತ್ತೊಬ್ಬ ಲಕ್ಷ್ಮಣ. ಇಲ್ಲಿ ನೋಡಿದ್ರೆ ಆ ಅಪ್ಪ ಜೈಲಿಗೆ ಇಬ್ರು ಸಹೋದರ ತಲೆ ಕಡ್ದವ. ಯಾರನ್ನ ಮಾಡಲಾಕ್ ತಗೋತೀರಿ? ಯಾರನ್ನ ಮಾಡ್ಲಾಕ್ ತಗೋತೀರಿ? ಎಸ್, ಇದೀಗ ಔರಂಗಜೇಬ್ ಸಮಾಧಿ ಮತ್ತೊಂದು ಕಡೆ ASI ನೋಡ್ಕೊಳ್ತಾ ಇದೆ, ಮತ್ತೊಂದು ಕಡೆ ಟ್ರಸ್ಟ್ ನೋಡ್ಕೊಳ್ತಾ ಇದೆ. ತಿಂಗಳಿಗೆ 17,000 ಖರ್ಚು, ತಿಂಗಳಿಗೆ ಕೇವಲ 200 ರೂಪಾಯಿ, 250 ರೂಪಾಯಿ ಖರ್ಚು. ವರ್ಷಕ್ಕೆ 2 ಲಕ್ಷ ಖರ್ಚು, ವರ್ಷಕ್ಕೆ 3,000 ರೂಪಾಯಿ ಖರ್ಚು. ಕೇಂದ್ರ ಸರ್ಕಾರದ ಫಂಡಿಂಗ್ ಆಗುತ್ತೆ, ರಾಜ್ಯ ಸರ್ಕಾರದ ಫಂಡಿಂಗ್ ಆಗುತ್ತೆ. ಈಗ ಅದನ್ನು ತೆಗಿಬೇಕು ಅಂತೇಳಿ ವಾದ ವಿವಾದಗಳಾಗ್ತಾ ಇದೆ. ಚರ್ಚೆಗಳು ಯಾವ ರೀತಿ ಆಗುತ್ತೆ ಅಂತ. ಬಟ್ ಹಿಸ್ಟ್ರಿ ಇಸ್ ಹಿಸ್ಟ್ರಿ. ಹಿಸ್ಟ್ರಿಯನ್ನು ಹಿಸ್ಟ್ರಿ ತರ ನೋಡಬೇಕು ಅಂದಾಗ ಹಿಸ್ಟ್ರಿಯನ್ನು ಹಿಸ್ಟ್ರಿ ತರವೇ ನೋಡ್ಬೇಕಲ್ಲ. ನಾನು ಅದಕ್ಕೊಂದು ಉದಾಹರಣೆ ಕೊಟ್ಟೆ ಅಲ್ಲ ನಿಮಗೆ. ಬನ್ನಿ ನೆಕ್ಸ್ಟ್. ಈಗೊಂದು ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲೇ ಅತಿ ಕ್ರೂರ ದೊರೆ ಅಂತ ಎನಿಸ್ಕೊಂಡ. ಯಾಕೆ ಕ್ರೂರ ದೊರೆ? ಏನ್ ಕಾರಣ ಎಲ್ಲ ಬಿಟ್ಟಾಕಿ, ಏನ್ ಕಾರಣದ ಬಗ್ಗೆ ಹೋಗ್ಬೇಕು. ನೀವು ಶಿವಾಜಿ ಮಹಾರಾಜ್, ಸಂಭಾಜಿ ಈ ಯುದ್ಧವನ್ನು ಬಿಟ್ಟಾಕಿ. ಔರಂಗಜೇಬ್ನ ತಂದೆ ಯಾರು? ಶಹಜಹಾನ್. ಶಹಜಹಾನ್ ಯಾರು? ತಾಜ್ಮಹಲ್ ಕಟ್ಟಿಸಿನಲ್ಲ ಆತನ. ಇದೇ ಔರಂಗಜೇಬ್ ತನ್ನ ತಂದೆಯನ್ನ ಅಧಿಕಾರಕ್ಕಾಗಿ ಬಂಧಿಸಿ ಜೈಲಿಗೆ ಹಾಕ್ಬಿಡ್ತಾನೆ. ಇವನಿಗಿಬ್ರು ಸಹೋದರರು, ಒಬ್ಬನ ಹೆಸರು ದಾರುಶಿಕೋ. ಆತ ಈ ಹಿಂದೂ ಧರ್ಮದ ಮೇಲೆ ಮತ್ತು ಹಿಂದೂ ಈ ಮಹಾಭಾರತ ಮತ್ತೊಂದು ಇದೆಲ್ಲ ಇದರ ಬಗ್ಗೆ ಬಹಳ ಆಸಕ್ತ.
ಅದನ್ನಾತ ಅರಬ್ ಭಾಷೆಗೂ ಬೇರೆ ಭಾಷೆಗೆ ಅಂದ್ರೆ ಅರಬ್ ಭಾಷೆಗೇನೋ ಅದನ್ನ ಭಾಷಾಂತರ ಮಾಡ್ತಾರೆ. ಒಂದ್ ದಿವಸ ಈ ಔರಂಗಜೇಬನ ತಂದೆಗೆ ಒಂದು ಗಿಫ್ಟ್ ಬರುತ್ತೆ ಜೈಲಲ್ಲಿ, ಒಂದು ಪ್ಲೇಟ್ ಅಲ್ಲಿ ಏನೋ ತಂದು ಕೊಡ್ತಾರೆ. ಓಪನ್ ಮಾಡಿದ್ರೆ ಮಗನ ತಲೆ ಕಟ್ ಮಾಡಿರುವಂತ ತಲೆ ಗಿಫ್ಟ್. ಇನ್ನೊಬ್ಬ ಸಹೋದರನ್ನು ಕೂಡ ತಗೊಳ್ತಾನೆ. ಈಗ ಒಂದು ಉದಾಹರಣೆಗೆ ಬನ್ನಿ, ಯಾವುದನ್ನು ಕಲಿಬೇಕು ನಮ್ಮ ಜನ ಮುಂದಿನ ಪೀಳಿಗೆ? ನಮ್ಮಲ್ಲಿ ಶ್ರೀರಾಮಚಂದ್ರ ಅಂತ ಕೂಡ ಒಬ್ಬ ಮಹಾಪ್ರಭು. ಶ್ರೀರಾಮಚಂದ್ರ ಈ ದೇಶವನ್ನು ಆಳದಂತವರು, ಗೊತ್ತಿದೆ ನಮಗೆ, ದಶರಥನ ಪುತ್ರ. ದಶರಥ ಮಗನಿಗೆ ಪಟ್ಟ ಕೊಡೋದಕ್ಕೆ ರೆಡಿಯಾದಾಗ ಕೈಕೇಯಿ ಕೇಳಿದ್ಲು ಅನ್ನೋ ಕಾರಣಕ್ಕಾಗಿ ರೋಧಿಸ್ತಾ ಇರಬೇಕಾದ್ರೆ, ನಾಳೆ ಬೆಳಿಗ್ಗೆ ಪಟ್ಟ ಸಿಗಬೇಕಾದಂತ ರಾಮ ತಂದೆಯ ಮಾತಿಗಾಗಿ ಅಪ್ಪ ಇದು ಬೇಡ ನನಗೆ ಅಂತೇಳಿ ಕಾಡಿಗೆ ಹೋಗ್ಬಿಡ್ತಾನೆ. ಇಲ್ಲಿ ಅಧಿಕಾರಕ್ಕಾಗಿ ತಂದೆಯನ್ನ ಜೈಲಿಗೆ ಹಾಕ್ತಾನೆ. ಎರಡನೇದು ಸಹೋದರರು, ಭರತ, ಶತ್ರುಘ್ನ, ಲಕ್ಷ್ಮಣ ಜೊತೆಗಿರ್ತಾನೆ ರಾಮನ ಜೊತೆ. ಭರತನಿಗೆ ಪಟ್ಟ ಕಟ್ಟಲಾಗತ್ತೆ ಕೈಕೇಯಿ ಮಗನಿಗೆ ಅಂತ. ಆತ ಪಟ್ಟವನ್ನು ನಿರಾಕರಿಸಿ ರಾಮನ ಬಳಿಗೆ ಹೋಗ್ಬಿಟ್ಟು ನೀನೇ ವಾಪಸ್ ಬರಬೇಕು ಅಂತ ಹೇಳಿದಾಗ, ಇಲ್ಲ ತಂದೆ ಮಾತು ಕೊಟ್ಟಿದ್ದೀನಿ 14 ವರ್ಷ ಇರ್ತೀನಿ ಅಂತ ಹೇಳಿದಾಗ, ನಿನ್ನ ಪಾದರಕ್ಷೆ ಏನಾದ್ರೂ ಕೊಡಪ್ಪ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಬಂದು ರಾಮ ಬರೋ ತನಕ ಅಯೋಧ್ಯೆಯನ್ನ ಆಳದಂಥವ್ರು. ತಂದೆಗಾಗಿ ಪಟ್ಟತ್ಯಾಗ ಮಾಡಿದ ರಾಮ, ಆ ಸಹೋದರ ಹೋದ ನಂತರ ತನಗೆ ದಕ್ಕಿದ್ರೂ ಕೂಡ ಆ ಪಟ್ಟವನ್ನ ಆತನ ಪಾದರಕ್ಷೆ ಇಟ್ಟು ಕಾಪಾಡ್ದವ ದೇಶವನ್ನ. ಮತ್ತೊಬ್ಬ ಲಕ್ಷ್ಮಣ, ಇಲ್ಲಿ ನೋಡಿದ್ರೆ ಆ ಅಪ್ಪ ಜೈಲಿಗೆ ಇಬ್ರು ಸಹೋದರ ತಲೆ ಕಡ್ದವನು. ಯಾರನ್ನ ಮಾಡಲಾಗ್ತಗತ್ತೀರಿ? ಎಸ್, ಇದೀಗ ಔರಂಗಜೇಬ್ ಸಮಾಧಿ ಮತ್ತೊಂದು ಕಡೆ ASI ನೋಡಿಕೊಳ್ತಾ ಇದೆ, ಮತ್ತೊಂದು ಕಡೆ ಟ್ರಸ್ಟ್ ನೋಡಿಕೊಳ್ತಾ ಇದೆ. ತಿಂಗಳಿಗೆ 17,000 ಖರ್ಚು, ತಿಂಗಳಿಗೆ ಕೇವಲ 200 ರೂಪಾಯಿ, 250 ರೂಪಾಯಿ ಖರ್ಚು. ವರ್ಷಕ್ಕೆ 2 ಲಕ್ಷ ಖರ್ಚು, ವರ್ಷಕ್ಕೆ 3,000 ರೂಪಾಯಿ ಖರ್ಚು. ಕೇಂದ್ರ ಸರ್ಕಾರದ ಫಂಡಿಂಗ್ ಆಗುತ್ತೆ, ರಾಜ್ಯ ಸರ್ಕಾರದ ಫಂಡಿಂಗ್ ಆಗುತ್ತೆ. ಈಗ ಅದನ್ನು ತೆಗಿಬೇಕು ಅಂತೇಳಿ ವಾದ ವಿವಾದಗಳಾಗ್ತವೆ. ಚರ್ಚೆಗಳು ಯಾವ ರೀತಿ ಆಗುತ್ತೆ ಅಂತ. ಬಟ್ ಹಿಸ್ಟ್ರಿ ಇಸ್ ಹಿಸ್ಟ್ರಿ. ಹಿಸ್ಟ್ರಿಯನ್ನು ಹಿಸ್ಟ್ರಿ ತರ ನೋಡಬೇಕು ಅಂದಾಗ ಹಿಸ್ಟ್ರಿಯನ್ನು ಹಿಸ್ಟ್ರಿ ತರವೇ ನೋಡ್ಬೇಕಲ್ಲ. ನಾನು ಅದಕ್ಕೊಂದು ಉದಾಹರಣೆ ಕೊಟ್ಟಲ್ಲ ನಿಮಗೆ. ಬನ್ನಿ ನೆಕ್ಸ್ಟ್. ಈಗೊಂದು ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲೇ ಅತಿ ಕ್ರೂರ ದೊರೆ ಅಂತ ಎನಿಸ್ಕೊಂಡ. ಯಾಕೆ ಕ್ರೂರ ದೊರೆ? ಏನ್ ಕಾರಣ ಎಲ್ಲ ಬಿಟ್ಟಾಕಿ, ಏನ್ ಕಾರಣದ ಬಗ್ಗೆ ಹೋಗ್ಬೇಕು ನೀವು. ಶಿವಾಜಿ ಮಹಾರಾಜ್, ಸಂಭಾಜಿ ಈ ಯುದ್ಧವನ್ನು ಬಿಟ್ಟಾಕಿ. ಔರಂಗಜೇಬ್ನ ತಂದೆ ಯಾರು? ಶಹಜಹಾನ್. ಶಹಜಹಾನ್ ಯಾರು? ತಾಜ್ಮಹಲ್ ಕಡಿಸಿನಲ್ಲ ಆತ. ಇದೇ ಔರಂಗಜೇಬ್ ತನ್ನ ತಂದೆಯನ್ನ ಅಧಿಕಾರಕ್ಕಾಗಿ ಬಂಧಿಸಿ ಜೈಲಿಗೆ ಹಾಕ್ಬಿಡ್ತಾನೆ. ಇವನಿಗಿಬ್ರು ಸಹೋದರರು, ಒಬ್ಬನ ಹೆಸರು ದಾರುಶಿಕೋ. ಆತ ಈ ಹಿಂದೂ ಧರ್ಮದ ಮೇಲೆ ಮತ್ತು ಹಿಂದೂ ಈ ಮಹಾಭಾರತ ಮತ್ತೊಂದು ಇದೆಲ್ಲ ಇದರ ಬಗ್ಗೆ ಬಹಳ ಆಸಕ್ತ. ಅದನ್ನಾತ ಅರಬ್ ಭಾಷೆಗೂ ಬೇರೆ ಭಾಷೆಗೆ ಅಂದ್ರೆ ಅರಬ್ ಭಾಷೆಗೇನೋ ಅದನ್ನ ಭಾಷಾಂತರ ಮಾಡ್ತಾರೆ. ಒಂದ್ ದಿವಸ ಈ ಔರಂಗಜೇಬನ ತಂದೆಗೆ ಒಂದು ಗಿಫ್ಟ್ ಬರುತ್ತೆ ಜೈಲಲ್ಲಿ, ಒಂದು ಪ್ಲೇಟ್ ಅಲ್ಲಿ ಏನೋ ತಂದು ಕೊಡ್ತಾರೆ. ಓಪನ್ ಮಾಡಿದ್ರೆ ಮಗನ ತಲೆ ಕಟ್ ಮಾಡಿರುವಂತ ತಲೆ ಗಿಫ್ಟ್. ಇನ್ನೊಬ್ಬ ಸಹೋದರನ್ನು ಕೂಡ ತಗೊಳ್ತಾನೆ. ಈಗ ಒಂದು ಉದಾಹರಣೆಗೆ ಬನ್ನಿ, ಯಾವುದನ್ನು ಕಲಿಬೇಕು ನಮ್ಮ ಜನ ಮುಂದಿನ ಪೀಳಿಗೆ? ನಮ್ಮಲ್ಲಿ ಶ್ರೀರಾಮಚಂದ್ರ ಅಂತ ಕೂಡ ಒಬ್ಬ ಮಹಾಪ್ರಭು. ಶ್ರೀರಾಮಚಂದ್ರ ಈ ದೇಶವನ್ನು ಆಳದಂತವರು, ಗೊತ್ತಿದೆ ನಮಗೆ, ದಶರಥನ ಪುತ್ರ. ದಶರಥ ಮಗನಿಗೆ ಪಟ್ಟ ಕೊಡೋದಕ್ಕೆ
ರೆಡಿಯಾದಾಗ ಕೈಕೇಯಿ ಕೇಳಿದ್ಲು ಅನ್ನೋ ಕಾರಣಕ್ಕಾಗಿ ರೋಧಿಸ್ತಾ ಇರಬೇಕಾದ್ರೆ ನಾಳೆ ಬೆಳಿಗ್ಗೆ ಪಟ್ಟ ಸಿಗಬೇಕಾದಂತ ರಾಮ ತಂದೆಯ ಮಾತಿಗಾಗಿ ಅಪ್ಪ ಇದು ಬೇಡ ನನಗೆ ಅಂತೇಳಿ ಕಾಡಿಗೆ ಹೋಗ್ಬಿಡ್ತಾನೆ. ಇಲ್ಲಿ ಅಧಿಕಾರಕ್ಕಾಗಿ ತಂದೆಯನ್ನ ಜೈಲಿಗೆ ಹಾಕ್ತಾನೆ. ಎರಡನೇದು ಸಹೋದರರು ಭರತ, ಶತ್ರುಘ್ನ, ಲಕ್ಷ್ಮಣ ಜೊತೆಗಿರ್ತಾನೆ ರಾಮನ ಜೊತೆ. ಭರತನಿಗೆ ಪಟ್ಟ ಕಟ್ಟಲಾಗತ್ತೆ ಕೈಕೇಯಿ ಮಗನಿಗೆ ಅಂತ. ಆತ ಪಟ್ಟವನ್ನ ನಿರಾಕರಿಸಿ ರಾಮನ ಬಳಿಗೆ ಹೋಗ್ಬಿಟ್ಟು ನೀನೇ ವಾಪಸ್ ಬರಬೇಕು ಅಂತ ಹೇಳಿದಾಗ, ಇಲ್ಲ ತಂದೆ ಮಾತು ಕೊಟ್ಟಿದ್ದೀನಿ 14 ವರ್ಷ ಇರ್ತೀನಿ ಅಂತ ಹೇಳಿದಾಗ, ನಿನ್ನ ಪಾದರಕ್ಷೆ ಏನಾದ್ರೂ ಕೊಡಪ್ಪ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಬಂದು ರಾಮ ಬರೋ ತನಕ ಅಯೋಧ್ಯೆಯನ್ನ ಆಳದಂಥವ್ರು. ತಂದೆಗಾಗಿ ಪಟ್ಟತ್ಯಾಗ ಮಾಡಿದ ರಾಮ ಆ ಸಹೋದರ ಹೋದ ನಂತರ ತನಗೆ ದಕ್ಕಿದ್ರೂ ಕೂಡ ಆ ಪಟ್ಟವನ್ನ ಆತನ ಪಾದರಕ್ಷೆ ಇಟ್ಟು ಕಾಪಾಡ್ದವ ದೇಶವನ್ನ. ಮತ್ತೊಬ್ಬ ಲಕ್ಷ್ಮಣ. ಇಲ್ಲಿ ನೋಡಿದ್ರೆ ಆ ಅಪ್ಪ ಜೈಲಿಗೆ ಇಬ್ರು ಸಹೋದರ ತಲೆ ಕಡ್ದವನು. ಯಾರನ್ನ ಮಾಡಲಾಗ್ತಗತ್ತೀರಿ? ಎಸ್, ಇದೀಗ ಔರಂಗಜೇಬ್ ಸಮಾಧಿ ಮತ್ತೊಂದು ಕಡೆ ಎಸ್ಐ ನೋಡಿಕೊಳ್ತಾ ಇದೆ, ಮತ್ತೊಂದು ಕಡೆ ಟ್ರಸ್ಟ್ ನೋಡಿಕೊಳ್ತಾ ಇದೆ. ತಿಂಗಳಿಗೆ 17,000 ಖರ್ಚು, ತಿಂಗಳಿಗೆ ಕೇವಲ 250 ರೂಪಾಯಿ ಖರ್ಚು, ವರ್ಷಕ್ಕೆ 2 ಲಕ್ಷ ಖರ್ಚು, ವರ್ಷಕ್ಕೆ 3,000 ರೂಪಾಯಿ ಖರ್ಚು. ಕೇಂದ್ರ ಸರ್ಕಾರದ ಫಂಡಿಂಗ್ ಆಗುತ್ತೆ, ರಾಜ್ಯ ಸರ್ಕಾರದ ಫಂಡಿಂಗ್ ಆಗುತ್ತೆ. ಈಗ ಅದನ್ನು ತೆಗಿಬೇಕು ಅಂತ ಹೇಳಿ ವಾದ ವಿವಾದಗಳಾಗ್ತವೆ. ಚರ್ಚೆಗಳು ಯಾವ ರೀತಿ ಆಗುತ್ತೆ ಅಂತ. ಬಟ್ ಹಿಸ್ಟ್ರಿ ಇಸ್ ಹಿಸ್ಟ್ರಿ. ಹಿಸ್ಟ್ರಿಯನ್ನು ಹಿಸ್ಟ್ರಿ ತರ ನೋಡಬೇಕು ಅಂದಾಗ ಹಿಸ್ಟ್ರಿಯನ್ನು ಹಿಸ್ಟ್ರಿ ತರವೇ ನೋಡ್ಬೇಕಲ್ಲ. ನಾನು ಅದಕ್ಕೊಂದು ಉದಾಹರಣೆ ಕೊಟ್ಟೆ ಅಲ್ಲ ನಿಮಗೆ. ಬನ್ನಿ ನೆಕ್ಸ್ಟ್.